ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ಇವರೇ ಪ್ರಿಯಾನ್ನ ಅಡ್ಮಿಟ್ ಮಾಡಿದ್ದು. ಥ್ಯಾಂಕ್ಸ್ ಸರ್. ಪರವಾಗಿಲ್ಲ ಬಿಡಿ ಸರ್. ಮನುಷ್ಯನಿಗೆ ಸಹಾಯ ಮಾಡದೇ ಇದ್ರೆ ಮನುಷ್ಯಗೇನು ಪ್ರಯೋಜನ? ತಗೊಳ್ಳಿ, ಮೇಡಮ್ ಅವ್ರ ಫೋನು, ಕೀಸು ಮತ್ತು ಬ್ಯಾಗು. ಈ ಬ್ಯಾಗಲ್ಲಿರೋ ದುಡ್ಡು ಸರಿಯಾಗಿದೆಯಾ ಒಂದ್ಸಲ ನೋಡ್ಕೊಳ್ಳಿ. ಅಯ್ಯೋ, ಅದೆಲ್ಲ ಯಾಕೆ ಬಿಡಿ. ನೀವು ಮಾಡಿರೋ ಸಹಾಯನೇ ತುಂಬ ದೊಡ್ಡದು. ಹಾಗಿದ್ದಾಗ ನಿಮ್ಮನ್ನು ಹೇಗೆ ಅನುಮಾನಿಸಕ್ಕೆ ಸಾಧ್ಯ? ಅಷ್ಟಕ್ಕೂ ಮೇಡಮ್ ಅವ್ರು ಹೇಗಿದ್ದಾರೆ ಸರ್ ಇವಾಗ? ಪರವಾಗಿಲ್ಲ, ಇವಾಗ ನಾರ್ಮಲ್ ಆಗಿದ್ದಾರೆ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಥ್ಯಾಂಕ್ ಯು. ಬರ್ತೀವಿ ಸರ್, ನಡಿ. ಅಷ್ಟೊಂದು ಸ್ಟ್ರೆಸ್ ತಗೊಳ್ಳೋದೇನಾಗಿದೆ? ಇಷ್ಟೊಂದು ಅನ್ನೋ ನಂಬರ್ ಯಾರಿರ್ಬೋದು? ಪ್ರಿಯಾ ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೊಂಡಿದ್ದಾಳೆ? ಅಂದ್ರೆ ಪ್ರಿಯಾ ಕೂಡ ಯಾರೋ ನನಗೆ ಕಾಲ್ ಮಾಡಿ ನಮ್ಮ ವಿಷಯ ಎಲ್ಲ ಅವ್ರಿಗೆ ಗೊತ್ತು ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅಮರ್, ಏಯ್, ಯಾರೋ ನೀನು? ಏಯ್, ಯಾವನೋ ನೀನು? ಹಾ, ಹೇಳು. ಹೇಳು ಪ್ರಿಯಾ. ಹಲೋ ರಾಧಿಕಾ, ನಾನು ಅಮರ್ ಮಾತಾಡ್ತಿರೋದು. ಹೇಳು ಅಮರ್. ಅಮರ್, ಏನಾಯ್ತು? ಧ್ವನಿ ಯಾಕೆ ಒಂಥರ ಇದೆ? ಪ್ರಿಯಾ ತಲೆ ಸುತ್ತ ಬಿದ್ದೋದ್ಲು ರಾಧಿಕಾ. ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅದ್ಯಾಕೆ ಅಮರ್, ಅಂಥದ್ದೇನಾಯ್ತು? ನಿನಗೆ ಕಾಲ್ ಮಾಡಿದವ್ರೆ ಪ್ರಿಯಾಗೂ ಕಾಲ್ ಮಾಡ್ತಿದ್ದಾರೆ ಅಂತ ನನಗೆ ಡೌಟ್ ಬರ್ತಿದೆ ರಾಧಿಕಾ. ಪ್ರಿಯಾಗೆ ನನ್ನ ಕಾಲ್ಸ್ ಬಗ್ಗೆ ಏನೂ ಹೇಳಿಲ್ವಾ? ಹೇಳಿಲ್ಲ ರಾಧಿಕಾ, ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆಗಿರ್ಬೋದು ಅಂತ ಅನಿಸುತ್ತೆ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಹಾಸ್ಪಿಟಲ್ಗೆ ಬರ್ತೀಯಾ? ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಾನು ಈಗಲೇ ಹೊರಡ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಓಕೆ ರಾಧಿಕಾ. ಅವ್ರಿಗೀಗಲೇ ಏನು ಹೇಳಬಾರ್ದು. ಅಲ್ಲಿ ಪ್ರಿಯಾ ಹೇಗಿದ್ದಾಳೋ ಏನು, ಅವಳಿಗೆ ಈ ವಿಷಯ ಗೊತ್ತೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ದೆ ಕೈಲಾಶ್ ಅವ್ರನ್ನ ಇನ್ವಾಲ್ವ್ ಮಾಡೋದು ಸರಿಯಲ್ಲ. ಇದೇನೋ ನಮಗೆ ವರ್ಕೌಟ್ ಆಗೋ ವಿಷಯ ಥರ ಇದೆಯಲ್ಲ.
ಅಮರ್ 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 ಏನಾಯ್ತು? ರಾಧಿಕಾ, ಪ್ರಿಯಾ. ಏನಾಗಲ್ಲ ಅಮರ್, ನೀನ್ ಗಾಬರಿ ಆಗ್ಬೇಡ. ಪ್ರಿಯಾ ಎಲ್ಲಿ? ಅವಳು ವಾರ್ಡಲ್ಲಿದ್ದಾಳೆ. ಬಾ ಹೋಗೋಣ. ರಾಧಿಕಾ ಅಲ್ಲ, ಯಾರು ರಾಧಿಕಾ ಅವರು? ಯಾಕೆ ಹೀಗೆ ಕಾಲ್ ಮಾಡಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಯಾರು ಅಂತ ಗೊತ್ತಾಗ್ತಿಲ್ಲ, ಅವ್ರಿಗೆ ಏನ್ ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಒಂದು ಅರ್ಥ ಆಗ್ತಾ ಇಲ್ಲ ಅಮರ್. ಹಲೋ, ಹೇಳಿ ಮೇಡಮ್. ರಾಧಿಕಾ ಹಾಸ್ಪಿಟಲ್ಗೆ ಬಂದ್ರಾ? ಹಾ, ಬಂದ್ರು ಮೇಡಮ್. ಸರಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ನನ್ನ ಕಡೆಯೋಳು ಅನ್ನೋ ಡೌಟ್ ಯಾರಿಗೂ ಬರಬಾರ್ದು. ಸರಿ ಮೇಡಮ್. ಹಾ, ಒಂದು ಕೆಲಸ ಮಾಡು. ಸರಿ ಮೇಡಮ್. ಹಾಂ, ಅರ್ಥ ಆಯ್ತಾ? ಮೇಡಮ್, ನಂಗೆ ಯಾವ ರಿಸ್ಕು ಇಲ್ವಲ್ಲ ಮೇಡಮ್. ನೀನು ನನ್ನ ವಿಷಯ ಬಾಯ್ ಬಿಟ್ರೇನೆ ನಿನ್ನ ಲೈಫ್ಗೆ ರಿಸ್ಕ್. ಇಲ್ಲ ಅಂದರೆ ನೀನು ಯಾವಾಗಲೂ ಸೇಫ್. ಸರಿ ಆಯಿತು ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ ಮೇಡಮ್. ವೆರಿ ಗುಡ್. ಇಡ್ತೀನಿ ಮೇಡಮ್. ಇವಾಗ ಅವರು ಯಾರು ಅಂತ ಯೋಚನೆ ಮಾಡೋದಕ್ಕಿಂತ ಪ್ರಿಯಾಗೆ ವಿಷಯ ಗೊತ್ತಾಗ್ದಾಗ ಮುಚ್ಚಿಡೋದೇ ಮುಖ್ಯ ಅಮರ್. ನಂಗೆ ಗೊತ್ತಿದ್ದ ಹಾಗೆ ಡೌಟ್ ಬರೋ ಹಾಗೆ ಮಾತ್ರ ಮಾಡಿರ್ತಾರೆ, ಆದರೆ ಸತ್ಯ ಗೊತ್ತಾಗೋ ಹಾಗೆ ಮಾಡಿರಲ್ಲ. ಅದಕ್ಕೆ ಪ್ರಿಯಾಗೆ ಸ್ಟ್ರೆಸ್ ಜಾಸ್ತಿ ಆಗಿರ್ಬೋದು. ಪ್ರಿಯಾ ಮನ್ಸಲ್ಲಿ ಇಟ್ಕೊಳ್ಳೋ ಹುಡುಗಿ ಅಲ್ಲ, ಖಂಡಿತವಾಗ್ಲೂ ಕೇಳ್ಬಿಡ್ತಿದ್ಲು. ಯಾರು? ಆ ಅನ್ನೋನ್ ನಂಬರ್ ಏನಾ? ಅಲ್ಲ, ಬೇರೆ ಯಾವುದೋ ನಂಬರು. ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನೀನು ಪ್ರಿಯಾ ಜೊತೆ ಇರು. ಹಲೋ ಪ್ರಿಯಾ ಅವರೇ, ನಾನು ಅದೇ ರೀ, ನಿಮ್ಮ ಗಂಡ ನನ್ನ ಕೈನ ಸೈಲೆನ್ಸರ್ನಲ್ಲಿ ಸುಟ್ಟಿದ್ನ ಅಂತ ಹೇಳಿದ್ನಲ್ಲ, ಅವನೇ ರೀ. ಪ್ರಿಯಾ ಅವರೇ, ನಾನು ನಿಮ್ಗೆ ಅಮರ್ ಲವ್ ಮಾಡಿದ್ದು ರಾಧಿಕಾನ, ಟಾರ್ಚರ್ ಮಾಡಿದ್ದು ಅವನೇ ಅಂತ ಹೇಳಿದ್ದು ಅಮರ್ ಹತ್ರ ಹೇಳಬೇಡಿ ಪ್ಲೀಸ್. ಅಮರ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವನೊಬ್ಬ ರೌಡಿ. ಗೊತ್ತಾದ್ರೆ ನನ್ನ ಸಾಯಿಸಿದ್ರು ಸಾಯಿಸ್ಬೋದು. ಏಯ್, ನಿನ್ನ ಖಂಡಿತವಾಗ್ಲೂ ಸಾಯಿಸ್ತೀನಿ ಕಣೋ.
ಅಮರ್ 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 ಏನಾಯ್ತು? ಹೇಳು ಅಮರ್, ಯಾರು ಫೋನ್ ಮಾಡಿದ್ದು? ಯಾಕೆ ಹೇಗಿದ್ಯಾ? ಎಲ್ಲ ಮುಗ್ದೋಯ್ತು ರಾಧಿಕಾ. ಪ್ರಿಯಾಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗೋಯ್ತು. ಪ್ರಿಯಾ ನಮ್ಮ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಕಾಲೇಜ್ಗೆ ಹೋಗಿದ್ದಾಳೆ. ಅಲ್ಲಿ ಪ್ರಿಯಾನ ಆ ಕರುಣಾಕರ್ ಮೀಟ್ ಮಾಡಿದ್ದಾನೆ. ಅವನು ನಮ್ಮ ಮೇಲಿರೋ ದ್ವೇಷಕ್ಕೆ ಎಲ್ಲ ಹೇಳ್ಬಿಟ್ಟಿದ್ದಾನೆ ರಾಧಿಕಾ. ಇವಾಗ ಪ್ರಿಯಾಗ್ ಹೇಗೆ ಕನ್ವಿನ್ಸ್ ಮಾಡ್ತೀಯ ರಾಧಿಕಾ? ರಾಧಿಕಾ 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 ಪ್ಲೀಸ್ ನೀನು ಟೆನ್ಷನ್ ಮಾಡ್ಕೋಬೇಡ. ಏನೋ ಒಂದು ಯೋಚನೆ ಮಾಡಿ ದಾರಿ ಹುಡ್ಕೋಣ. ರಾಧಿಕಾ ಸಿಸ್ಟರ್ ರಾಧಿಕಾ ನೀರು ಕುಡಿ ಪ್ಲೀಸ್, ನೀರು ಕುಡಿ. ನನಗೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಅಮರ್. ಪ್ರಿಯಾಗೆ ನನ್ನ ಮುಖ ಹೇಗೆ ತೋರಿಸ್ಲಿ? ರಾಧಿಕಾ ನಾವಿಬ್ರು ಯಾವ ತಪ್ಪು ಮಾಡಿಲ್ಲ. ಪ್ರಿಯಾನ ನಾನು ಕನ್ವಿನ್ಸ್ ಮಾಡ್ತೀನಿ. ನೀನು ಮಾತ್ರ ಏನು ಟೆನ್ಷನ್ ಮಾಡ್ಕೋಬೇಡ. ಕೆಲಸ ಮುಗೀತು ಮೇಡಮ್. ವೆರಿ ಗುಡ್. ಎಸ್. ಏನು ಹೇಳ್ತಾ ಇದೀಯ ಡಾರ್ಲಿಂಗ್? ಹೌದು ಶ್ರೀನಾಥ್, ಅವರಾಗ ಅವರೇ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರಿಯಾ ನಮ್ಮ ಮಾತನ್ನ ನಂಬಿ ಕಾಲೇಜಿಗೆ ಹೋಗಿ ಎನ್ಕ್ವೈರಿ ಮಾಡಿದಾಳೆ ಅನ್ಸುತ್ತೆ.
ನಿಜ ಗೊತ್ತಾಗಿ ತಲೆ ಸುತ್ತಬಿದ್ದಿರೋ ಹಾಗಿದೆ. ಈಗಷ್ಟೇ ರಾಧಿಕಾ ಹಾಸ್ಪಿಟಲ್ ಹೋಗಿದ್ದನ್ನ ನಾನ್ ನೋಡ್ದೆ. ಇದೇ ಸರಿಯಾದ ಟೈಮ್. ಅಷ್ಟಕ್ಕೂ ಪ್ಲಾನ್ ಏನಂತ ಹೇಳು. ಅರ್ಜೆಂಟಾಗಿ ಕೈಲಾಶ್ ಕಾಲ್ ಮಾಡು. ಅವನ್ ಹೆಂಡತಿ ಲವರ್ ಯಾರಂತ ತಿಳ್ಕೊಬೇಕಾದ್ರೆ ಈಗಿಂದೀಗ್ಲೇ ಹಾಸ್ಪಿಟಲಿಗೆ ಹೋಗೋದಕ್ಕೆ ಹೇಳು. ಅಲ್ಲಿಂದ ನಾನ್ ನೋಡ್ಕೋತೀನಿ. ಓಕೆ ಓಕೆ. ಇನ್ನೀನ್ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಯಾರೋ ನನಗೆ ಗೊತ್ತಿಲ್ಲ. ನೀನ್ ಹೇಳಿದ ನಿಜ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನೀನ್ ಹೆಂಡತಿ ಅವನ್ ಯಾರಂತ ಹೇಳಿಲ್ವಲ್ಲ. ಹೇಳ್ದೆ ಇದ್ರು ನಾನ್ ತಿಳ್ಕೊತೀನಿ. ತಿಳ್ಕೊಳ್ಳೋ ಅವಕಾಶ ಬಂದಾಯ್ತು ಅಂತ ಹೇಳಕ್ ಫೋನ್ ಮಾಡ್ದೆ ಬ್ರೋ. ಇವಾಗ ನಿನ್ ಹೆಂಡತಿ ಎಲ್ಲಿದ್ದಾಳೆ? ಮನೇಲೇ ಇದ್ದಾಳೆ. ಅಲ್ಲ, ಅವಳ ಲವರ್ ಫೋನ್ ಮಾಡಿದ್ದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಬೇಕಾದ್ರೆ ಹೋಗ್ ನೋಡು. ದರ್ಶಿನಿ, ಒಂದ್ ನಿಮಿಷ ರಾಧಿಕಾಗ್ ಮೇಲ್ ಬರಕ್ ಹೇಳ್ತ್ಯಾ? ರಾಧಿಕಾನಾ? ರಾಧಿಕಾ ಇಲ್ವಲ್ಲ. ಯಾವ್ದೋ ಕಾಲ್ ಬಂತು ಅಂತ ಹೊರಗಡೆ ಹೋದ್ಲು. ಎಲ್ಲಿಗೆ ಅಂತ ಹೇಳಿಲ್ವಾ? ಇಲ್ವಲ್ಲ, ಅವಸರದಲ್ಲಿ ಹೊರಟೋದ್ಲು. ಯಾಕೆ ಕೈಲಾಶ್? ಏನಾದ್ರೂ ಬೇಕಿತ್ತಾ? ನಂಗೆ ಹೇಳು. ಏನಿಲ್ಲ ಬಿಡು, ನೀನ್ ಹೋಗು. ಓಕೆ. ಇವಾಗ್ಲಾದ್ರೂ ಕ್ಲಾರಿಟಿ ಬಂತ ಬ್ರೋ? ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗು. ಅವನ್ ಯಾರು ಅಂತ ಗೊತ್ತಾಗತ್ತೆ. ಏಯ್, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಗ್ತಿದೆ? ಯಾರೋ ನೀನು? ಹಲೋ ಹಲೋ. ಇದನ್ನ ತಡ್ಕೊಳ್ಳಲ್ಲ ಅಮರ್. ಅವಳ ಅತಿಯಾಗಿ ಪ್ರೀತಿಸೋ ಅಕ್ಕ ಅವಳಿಗೆ ಮೋಸ ಮಾಡಿದಾಳೆ ಅಂತ, ಪ್ರಾಣಕ್ಕೆ ಪ್ರಾಣ ಆಗಿರೋ ಗಂಡ ಕೂಡ ಮೋಸ ಮಾಡಿದಾನೆ ಅಂತ ತುಂಬಾ ನೋವು ಅನುಭವಿಸಿರ್ತಾಳೆ.